ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ವಿಚಾರಣೆ ಮುಂದುವರೆದಿದೆ. ತನಿಖಾಧಿಕಾರಿ ದಯಾಮ ಸುಜಾತಾ ಭಟ್ ಅವರ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ನಿನ್ನೆ ಕೇಳಿದ ಪ್ರಶ್ನೆಯನ್ನೇ ದಯಾಮ ಅವರು ಮರು ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಕೇಸ್ನ ಮೂಲದಿಂದ ಎಸ್ಐಟಿ ಟೀಮ್ ಕೆದಕ್ತಾ ಇದೆ. ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ದಯಾಮ ಪರೀಕದಲ್ಲಿರುವಂತಹ ಜಾಗದಲ್ಲಿ ಆ ಕುರಿತು ಏನೆಲ್ಲ ಹೇಳಿದ್ರು ಆ ಬಗ್ಗೆ ಕೂಡ ಪ್ರಶ್ನಿಸಿದ್ದಾರೆ. ಅನನ್ಯ ಬಗ್ಗೆ ದಾಖಲೆ ತೋರಿಸಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸರಿಯಾದ ದಾಖಲೆಗಳನ್ನ ಎಸ್ಐಟಿಗೆ ನೀಡಿಲ್ಲ ಸುಜಾತಾ ಭಟ್ ಇದುವರೆಗೂ ಕೂಡ. ನಾನು ಎಸ್ಐಟಿಗೆ ಕೊಡ್ತೀನಿ, ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀನಿ ಅನ್ನೋ ಮಾತುಗಳನ್ನೇ ಹೇಳ್ತಾ ಬಂದ್ಬಿಟ್ರು ಸುಜಾತಾ ಭಟ್. ಬಿಟ್ರೆ ಇದುವರೆಗೂ ಅದೊಂದು ಯಾವುದೋ ಎಡಿಟೆಡ್ ಫೋಟೋ ಬಿಟ್ರೆ ಒಂದೇ ಒಂದು ದಾಖಲಾತಿನ ಇದುವರೆಗೂ ಕೊಟ್ಟಿಲ್ಲ. ಎಸ್ಐಟಿ ಮುಂದೆನೂ ಕೂಡ ಯಾವುದೇ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿಲ್ಲ. ಸೊ ತನಿಖಾಧಿಕಾರಿ ದಯಾಮ ಅವರು ಈಗ ಸೂಚನೆ ಕೊಟ್ಟಿದ್ದಾರೆ. ದಾಖಲೆಗಳನ್ನು ಕೊಡಿ, ನಿಮ್ಮ ಮಗಳು ಅನನ್ಯ ಭಟ್ ಬಗ್ಗೆ ಏನೇನೆಲ್ಲ ಹೇಳಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಡಿ, ನಿಮ್ಮ ಮಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಿ ಅಂತ ಸೂಚಿಸಿದ್ದಾರಂತೆ. ಮತ್ತೆ ನಿನ್ನೆ ಕೇಳಿದಂಥ ಪ್ರಶ್ನೆಗಳನ್ನೇ ಇವತ್ತು ಕೂಡ ಕೇಳಿದ್ದಾರೆ. ಯಾಕಂದ್ರೆ ಮತ್ತೆ ಇನ್ನೇನೋ ಹೇಳಬಾರ್ದಲ್ಲ ಸುಜಾತಾ ಭಟ್. ಆಮೇಲೆ ಒಂದು ಸಲ ಹೇಳಿದ್ದ ಹೇಳಿಕೆ ಇನ್ನೊಂದು ಸಲ ಇರೋದಿಲ್ಲ. ಇಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆದ ಕೇಸ್ ಇನ್ನೊಂದು ಇರಲಿಲ್ಲ. ಹೀಗಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ನಿನ್ನೆ ಕೂಡ ಸುಜಾತಾ ಭಟ್ರ ವಿಚಾರಣೆ ಆಗಿತ್ತು. ಇವತ್ತು ಮತ್ತದೇ ಪ್ರಶ್ನೆಗಳನ್ನ ಕೇಳಿ ಖಾತ್ರಿ ಪಡಿಸ್ಕೊಂಡ್ರ ಅಥವಾ ಯಾವ ರೀತಿ ವಿಚಾರಣೆ ಸಾಗಿದೆ ಸುಜಾತಾ ಭಟ್ ಅವರದ್ದು? ಎಸ್ ವಿಜಯ್, ಬೆಳಗ್ಗೆ ಯಾವ ಕಡೆಯಿಂದ ಬಂದರೂ ಗೊತ್ತಿಲ್ಲ, ಸೂರ್ಯ ಭಟ್ ಮಧ್ಯಮದ ಮರೆಮಚ್ಚಿ ಎಸ್ಐಟಿ ಕಚೇರಿಗೆ ಹಾಜರಾದರು. ಬೆಳಿಗ್ಗೆ ಏನು ದಯಾಮ ಅವರು ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆವರೆಗೂ ವಿಚಾರಣೆ ನಡೆದಿತ್ತು. ಮತ್ತೆ 3 ಗಂಟೆ ಬಳಿಕ ಊಟದ ಬಳಿಕ ಮತ್ತೆ ವಿಚಾರಣೆ ಆರಂಭ ಆಗಿದೆ. ಮುಖ್ಯವಾಗಿ ನಿನ್ನೆ ಏನು ಸುಜಾತಾ ಭಟ್ಟರನ್ನ ವಿಚಾರಣೆ ಮಾಡಲಾಗಿತ್ತು, ಪ್ರಾಥಮಿಕ ಹೇಳಿಕೆ ತೆಗೆದುಕೊಳ್ಳಲಾಗಿತ್ತು, ಅದೇ ಹೇಳಿಕೆಯನ್ನು ಮತ್ತೆ ಅದನ್ನು ತೆಗೆದುಕೊಂಡಿರೋದು. ಯಾಕಂದ್ರೆ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬಹಳಷ್ಟು ಈ ಹಿಂದೆ ಗೊಂದಲದ ಹೇಳಿಕೆ ನೀಡ್ತಾ ಬಂದರು, ತಮ್ಮ ಹೇಳಿಕೆಯನ್ನೇ ಬದಲಾಯಿಸಿದರು, ಮತ್ತೆ ಹೇಳಿಕೆಯನ್ನು ಮತ್ತೆ ಮೊದಲಿನಂತೆ ಹೇಳ್ತಾ ಬಂದಿರುವಂಥದ್ದು ಆಗ್ತಾ ಇತ್ತು. ಹೀಗಾಗಿ ಇಲ್ಲಿ ಎಸ್ಐಟಿ ಕಚೇರಿಯಲ್ಲಿ ಈಗ ಮತ್ತೆ ಪ್ರಶ್ನೆಗಳನ್ನು ಕನ್ಫರ್ಮ್ ಆಗುವವರೆಗೂ ಮತ್ತೆ ಅದನ್ನ ಏನು ಖಾತ್ರಿಪಡಿಸುವವರೆಗೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ ಅವರು ಹೇಳುವಂತಹ ಉತ್ತರಕ್ಕೆ ಸರಿಯಾದ ದಾಖಲೆಗಳನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಸರಿ ದಾಖಲೆಗಳನ್ನು ಕೊಡ್ತಾ ಇಲ್ಲ. ಇವ್ರು ನನ್ನ ಒಂದು ಫೋಟೋ ವಿಚಾರವಾಗಿ ಅದು ಕೂಡ ಇನ್ನು ನಂಬಲ ಸಾಧ್ಯ ಆದಂತಹ ಫೋಟೋ, ಅದರ ಬಗ್ಗೆನೂ ಮತ್ತೆ ಮತ್ತೆ ವಿಚಾರಣೆ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಅವರು ಎಲ್ಲಿ ಕೋಲ್ಕತ್ತಾದಲ್ಲಿ ಏನು ಸ್ಥಿತಂಗರಾಗಿದ್ರು ಅದರ ಬಗ್ಗೆಯೂ ಇನ್ನೂ ಕೂಡ ಬಹಳಷ್ಟು ಡೌಟ್ ಇರೋದ್ರಿಂದಾಗಿ ಎಸ್ಐಟಿ ಅವರಿಗೆ ಮತ್ತೆ ಈಗಾಗಲೇ ಎಸ್ಐಟಿಗೆ ಸಿಬಿಐ ಅವರಿಗೆ ಅಲ್ಲಿ ಹೋಗಿ ಕೂಡ ಬಹಳಷ್ಟು ವಿಚಾರಣೆ ಮಾಡಿರುವಂಥದ್ದು ಎಸ್ಐಟಿ. ಹೀಗಾಗಿ ಬಹಳಷ್ಟು ಗೊಂದಲ ಹಾಗೂ ಡೌಟ್ಗಳಿರುವಂಥದ್ದು. ಹೀಗಾಗಿ ಏನು ಪ್ರಶ್ನೆಗಳಿಂದ ಮೂಲಕ ಲಾಕ್ ಮಾಡುವಂಥದ್ದು ಪ್ರಯತ್ನಗಳಾಗ್ತಾ ಇದೆ. ಯಾಕಂದ್ರೆ ರಿವರ್ಸ್ ಏನು ಇನ್ವೆಸ್ಟಿಗೇಷನ್ ರೀತಿ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಹೇಳಿಕೆಯಲ್ಲೇ ಲಾಕ್ ಮಾಡುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರೋದು ದಯಾಮ ಅವರು. ಹೀಗಾಗಿ ಈ ಹಿಂದೆ ಕೂಡ ಬುರ್ಡೆ ರಹಸ್ಯದಲ್ಲಿ ಕೂಡ ಏನು ಚೆನ್ನಯ್ಯ ಇದೇ ರೀತಿಯಲ್ಲಿ ಸಿಕ್ಕಿಬಿದ್ದಿದ್ದ. ಈಗ ಸುಜಾತಾ ಭಟ್ ಅವರನ್ನು ಕೂಡ ಅದೇ ರೀತಿಯ ಲಾಕ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳಾಗ್ತಾ ಇದೆ. ಮುಖ್ಯವಾಗಿ ಬಹಳಷ್ಟು ಹೆಸರುಗಳನ್ನು ಹೇಳಿದ್ದಾರೆ ಸುಜಾತಾ ಭಟ್. ಈಗಾಗಲೇ ಮುಖ್ಯವಾಗಿ ತಿಮೋರ್ಡಿ ಮನೆಯಲ್ಲಿ ಕೂಡ ಇದ್ರು ಅನ್ನುವಂಥದ್ದು ಹೇಳಿರುವಂಥದ್ದು. ಹೀಗಾಗಿ ತಿಮೋರ್ಡಿ ಅವರನ್ನು ಕೂಡ ನೋಟಿಸ್ ಕೊಟ್ಟು ಅವರನ್ನು ಕೂಡ ವಿಚಾರಣೆ ಕರೀಲಿಕ್ಕೆ ಸಾಧ್ಯತೆ ಇರುವುದು. ಯಾಕಂದ್ರೆ ನಾನು 4 ದಿನ ಇದ್ದೆ, 5 ದಿನ ಇದ್ದೆ ಆ ಮನೆಯಲ್ಲಿ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಇರುವಂಥದ್ದು ಸುಜಾತಾ ಭಟ್ ವಿಚಾರದಲ್ಲಿ. ಈಗಾಗಲೇ ಬುರ್ಡೆ ರಹಸ್ಯದಲ್ಲಿ ಕೂಡ ಅವರನ್ನು ವಿಚಾರಣೆ ಒಳಪಡಿಸಬಹುದು. ಜೊತೆಗೆ ಇದರಲ್ಲೂ ಕೂಡ ಸುಜಾತಾ ಭಟ್ ವಿಚಾರದಲ್ಲಿ ಕೂಡ ಅವರನ್ನು ಮತ್ತೆ ವಿಚಾರಣೆ ಒಳಪಡಿಸುತ್ತಾರೆ. ಸದ್ಯ ಸುಜಾತಾ ಭಟ್ ಅವರಿಂದ ಎಲ್ಲ ಸುದೀರ್ಘ ಹೇಳಿಕೆಯನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮತ್ತೆ ಅದಕ್ಕೆ ರಿಲೇಟೆಡ್ ಆದಂತಹ ಯಾವುದೇ ಒಂದು ದಾಖಲೆ ಕೂಡ ಈವರೆಗೂ ಸಲ್ಲಿಸಿಲ್ಲ. ಮತ್ತೆ ಅದಕ್ಕೆ ಸರಿಯಾದ ಪ್ರೂವ್ ಮಾಡುವಂತಹ ದಾಖಲೆಗಳನ್ನ ಕೊಡಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅನಂತರದಲ್ಲಿ ಮುಂದಿನ ಹಂತದಲ್ಲಿ ಅವರನ್ನ ಏನು ಎಲ್ಲೆಲ್ಲಿ ಅವ್ರ ಮನೆ ಇರ್ಬೋದು, ಮತ್ತೆ ಈಗಾಗಲೇ ಒಂದು ಮನೆ ಸುಟ್ಟೋಗಿದೆ, ಆ ಮನೆಯನ್ನು ಸುಡಲಾಗಿದೆ, ಅಲ್ಲಿ ಬಹಳಷ್ಟು ದಾಖಲೆಗಳು ಫೋಟೋಗಳೆಲ್ಲ ಸುಟ್ಟೋಗಿದೆ ಅನ್ನುವಂಥದ್ದು ಆ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಬಗ್ಗೆ ಕೂಡ ಅಲ್ಲಿ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಪ್ರೂವ್ ಮಾಡುವಂಥದ್ದು ಹಾಗೆ ಆಗುತ್ತೆ. ವಿಚಾರಣೆ ಹಾಜರು ಮಾಡಬೇಕಾಗತ್ತೆ. ಮತ್ತೆ ಮುಖ್ಯವಾಗಿ ಅವರು ರಶ್ಮಿ ಅನ್ನುವಂತಹ ಒಂದು ಆಕೆ ಅನನ್ಯ ಭಟ್ ಯಾರು ಹೇಳ್ತಾ ಇದ್ರು, ಆಕೆಯ ಸಹಪಾಠಿ ನನ್ನ ಅನನ್ಯ ಭಟ್ ಇಲ್ಲಿಂದ ಕಾಣೆಯಾಗಿದ್ರು ಅನ್ನೋಂತ ಹೇಳಿ ಆ ಫೋನ್ ಅನ್ನ ಕರೆಯನ್ನ ಅವರ ದೂರವಾಣಿ ಸಂಖ್ಯೆ ಅಂದ್ರೆ ಕೋಲ್ಕತ್ತಾದಲ್ಲಿರುವಂತಹ ಅವನು ಏನು ದೂರವಾಣಿ ಕರೆ ಮಾಡಿ ಹೇಳಿರುವಂಥದ್ದು, ಅದರ ಬಗ್ಗೆ ಕೂಡ ಇನ್ನಷ್ಟು ಕನ್ಫರ್ಮ್ ಆಗಬೇಕಾಗಿದೆ. ಅದೆಷ್ಟು ಸತ್ಯವೋ ಎಷ್ಟು ಸುಳ್ಳು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಹೀಗಾಗಿ ಸದ್ಯ ಇವತ್ತು ದಯಾಮ್ ಅವರು ಸುದೀರ್ಘವಾಗಿ ಹೇಳಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ, ಪ್ರಶ್ನೆಗಳ ಸುರಿಮಳೆಯನ್ನು ಕೈತಾ ಇದ್ದಾರೆ, ಏನು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಇವತ್ತು ಸುಮಾರು 6:30 ಗಂಟೆ 7 ಗಂಟೆವರೆಗೂ ವಿಚಾರಣೆ ನಡೀಬಹುದು.
ಮತ್ತೆ ನಾಳೆ ಮತ್ತೆ ಅವರನ್ನು ಕರೆಸಿ ವಿಚಾರಣೆಗೆ ಒಳಪಡಿಸಬಹುದು. ಸದ್ಯ ಯಾವುದೇ ಅವರ ಹೇಳಿಕೆಗೂ ಕೊಡುವಂಥ ದಾಖಲೆಗೂ ಯಾವುದೇ ಬಹಳಷ್ಟು ವ್ಯತ್ಯಾಸ ಇದೆ, ಬಹಳಷ್ಟು ಗೊಂದಲ ಇದೆ. ಹೀಗಾಗಿ ಸದ್ಯ ಹೇಳಿಕೆಯಲ್ಲೇ ಅವರ ಬೆಳಿಗ್ಗೆಯಿಂದಲೇ ಹೇಳಿಕೆಯನ್ನು ಪಡೆದುಕೊಳ್ಳುವಂತಹ ಕೆಲಸ ಕಾರ್ಯವನ್ನು ದಯಾಮ್ ಅವರು ಮಾಡ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.